ಮೇಡಮ್ ಅದು ಆ ಪ್ರೀತಿ ಹೇಳ್ತಲ್ಲ, ಪ್ರೀತಿ ಬೆಳೆದಷ್ಟು ಚೆನ್ನ ಅಂತ, ಅದಕ್ಕೆ ಇದೇ ಉದಾಹರಣೆ. ನಾವು ಪ್ರತಿದಿನ ಪ್ರತಿ ಸಲ ನೋಡಿದಾಗ್ಲೂ ತುಂಬ 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 ಖುಷಿ ಆಗತ್ತೆ. ಅದು ಹೇಗೆ ಅದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕೆ, ಅದನ್ನ ವರ್ಣಿಸೋಕ್ಕೆ ಪದಗಳೇ ಇಲ್ಲ. ಅಷ್ಟು ತುಂಬ ಖುಷಿ ಆಗುತ್ತೆ. ಎಲ್ರಿಗೂ ನಮ್ಮ ಇಡೀ ಅಭಿಮಾನಿ ದೇವರುಗಳ ಬಳಗಕ್ಕೆ ನಾನು ಇಡೀ ಕುಟುಂಬದ ಪರವಾಗಿ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಭಾನುವಾರದ ದಿನ ಹೋಗಿದ್ದೆ ಮೇಡಮ್, ಮೊನ್ನೆ ಭಾನುವಾರ ಫುಲ್ಲು ಸಾಂಗ್ಗಳು ಹಾಕ್ಕೊಂಡು ಹೋಲಿ ಆಡಿದರು ಎಲ್ಲರೂ ಬಣ್ಣ ಹಾಕ್ಕೊಂಡು. ಇನ್ನೊಂದೇನು ನನಗೆ ಭಾಳ ಮನ್ಸಿಗೆ ಮುಟ್ಟಿದ್ದು ಅಂದರೆ, ಎಲ್ಲರೂ ಸಂತೋಷವಾಗಿ ಡ್ಯಾನ್ಸ್ ಮಾಡಿ ಒಂದು 4 ಜನ ಹುಡುಗರು ಪಾಪ ಸೈಡ್ ನಿಂತ್ಕೊಂಡು ಕಣ್ಣಲ್ಲಿ ನೀರು ಹಾಕೊತ ಇದ್ರು. ಅಯ್ಯೋ ನಮ್ಮ ಬಾಸು ಅಂತ ಮಾಮನ ನೆನೆಸ್ಕೊಂಡು ಅದನ್ನ ನೋಡಿ ನನಗೂ ಒಂಥರ ಹೃದಯ ತುಂಬಿ ಬಂತು ಮೇಡಮ್. ಅದಕ್ಕೆ ನಾವು ಏನು ಕೊಟ್ಟರು ಸಾಲಲ್ಲ, ಅಂದರೆ ನಮ್ಮ ಪುಣ್ಯ ಅಷ್ಟೇ ನನಗೆ. ಅಪ್ಪು ಬಾಸ್ದು ದೇವಸ್ಥಾನ ಕಟ್ಟಿಸಿದ್ದಾರೆ. ಹೌದು ಹೌದು ಹೌದು. ಅವರು ಈಗ ಹೆಣ್ಮಕ್ಳು ಸಂಘಟನೆ ಅಪ್ಪು ಗರ್ಲ್ಸ್ ಅಂತ ಅಪ್ಪು ಗರ್ಲ್ಸ್, ಹೌದು. ಅದ್ರ ವಿಚಾರವಾಗಿ ಏನು ಹೇಳ್ತಾರೆ ಸರ್? ಅವರೇ ದೊಡ್ಡ ಮಟ್ಟದಲ್ಲಿ ಸರ್ ಇದು ಮಾಡಿ ಸಂಭ್ರಮ ಮಾಡ್ತಿದ್ರು. ಮೇಡಮ್ ನೀವು ನೋಡಿದ್ರೆ ಅಪ್ಪು ಇಂದನೂ ಅವ್ರಿಗೆ ಫ್ಯಾಮಿಲಿ ಆಡಿಯನ್ಸೇ ಜಾಸ್ತಿ. ಅದರಿಂದ ಹೆಣ್ಮಕ್ಳು ಫ್ಯಾನ್ಸು, ಆಮೇಲೆ ಎಲ್ಲದಕ್ಕಿಂತ ಸಣ್ಣ ಮಕ್ಕಳು ಏನು ಹೇಳಿ, ಜಸ್ಟ್ 1-2 ವರ್ಷದ ಮಕ್ಕಳು, ಅವಕ್ಕೇನು ಗೊತ್ತಾಗುತ್ತೆ, ಆದ್ರೂ ಏನೋ ಒಂದು ಅಟ್ರ್ಯಾಕ್ಷನ್. ಅವ್ರ ಅಮ್ಮನ ನೋಡಿದ್ರೆ ಸಾಕಷ್ಟು ವಿಡಿಯೋಗಳು ಎಲ್ಲರೂ ಸೋಷಿಯಲ್ ಮೀಡಿಯಲ್ಲಿ ನನಗೆ ಶೇರ್ ಮಾಡ್ತಾ ಇರ್ತಾರೆ. ಅವ್ರ ಮನೆಯಲ್ಲಿ ಮಕ್ಕಳು ಟಿ ವಿ ನೋಡಿಕೊಂಡು ಏನು ಹೇಳಿ ಊಟ ಮಾಡ್ತಾ ಇರೋದು, ಇಲ್ಲ ಆಟ ಆಡ್ತಾ ಇರೋದು, ಅಳ್ತಾ ಇರೋ ಮಗು ಅವ್ರ ಸಾಂಗ್ ಕೇಳಿ ಸುಮ್ಮನೆ ಆಗಿರೋದು, ಅದೆಲ್ಲ ನೋಡಿದಾಗ ಭಾಳ ಖುಷಿ ಆಗುತ್ತೆ.